ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕವನ ಎಲ್ರಾಜ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಲಾಗಲ್ಲಿ ಏನಪ್ಪ ಅಂದರೆ ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ. ಏನು ರೆಸಿಪಿ ಅಂತ ಗೊತ್ತಾಗಬೇಕು ಅಂದರೂ ಕೊನೆವರೆಗೂ ವೀಡಿಯೋ ಸ್ಕಿಪ್ ಮಾಡದೆ ನೋಡಿ. ತುಂಬ ಚೆನ್ನಾಗಿ ಆಗಿತ್ತು. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ಏನು ರೆಸಿಪಿ ಅಂತ ಗೊತ್ತಾಗುತ್ತೆ. ಹಾಗೆ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿದ್ದೆ. ಪೂಜೆ ಸ್ನಾನ ಒಂದು ಆಗಿರಲಿಲ್ಲ. ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿದೆ. ಮನೆಗೆ ಬಂದಮೇಲೆ ಟಿಫನ್ಗೆ ಓಟ್ಸ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಿದ್ದೀನಿ. ಬಿಸಿ ಹಾಲಿಗೆ ಓಟ್ಸ್ನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ತಣ್ಣಗಾದ್ಮೇಲೆ ತಿಂದರೆ ಆಯಿತು. ಈಗ ಈ ಥರ ನೀರು ಥರ ಇದೆ ಹಾಲು ಮಿಕ್ಸ್ ಮಾಡಿರೋದಕ್ಕೆ. ಆಮೇಲೆ ತಣ್ಣಗಾದ್ಮೇಲೆ ತುಂಬ ಗಟ್ಟಿಯಾಗಿರುತ್ತೆ. ಅದಕ್ಕೆ ನಾನು ಒಂದು 3 ಡೇಟ್ಸ್ ಹಾಕ್ಕೊಂಡಿದ್ದೀನಿ. ಇನ್ನೇನು ಶುಗರ್ ಏನು ಆ್ಯಡ್ ಮಾಡಲ್ಲ. ಮಿಲ್ಕ್ ಬರೀ ಮಾಮೂಲಿ ಹಾಲು ಏನು ತಂದಿರ್ತೀವಿ ಅದನ್ನು ಬಿಸಿ ಮಾಡಿ ಹಾಕ್ಕೊತೀನಿ ಬಿಟ್ಟರೆ ಅದಕ್ಕೆ ಸಕ್ಕರೆ ಆಗಲಿ ಜಾಗ್ರಿ ಆಗಲಿ ಏನೂ ಆ್ಯಡ್ ಮಾಡಲ್ಲ. ಇದು ಬ್ರೇಕ್ಫಾಸ್ಟ್ ನಾನು ಬೇಗ ತಿನ್ನಲ್ವಲ್ಲ, ಹಾಗಾಗಿ ಓಟ್ಸ್ ಮಾಡಿಕೊಂಡು ತಿಂತೀನಿ ಬೆಳಗ್ಗೆ. ಆಮೇಲೆ ಮಧ್ಯಾಹ್ನ ಊಟ ಮಾಡ್ಕೊತೀನಿ. ಒಂದೊಂದು ದಿನ ಟೈಮ್ ಆದಾಗ ರೈಸ್ ಈ ಥರ ಐಟಮ್ ಇದ್ದಾಗ ನಾನು ತಿನ್ನಲ್ಲ, ಓಟ್ಸೇ ತಿನ್ಕೊಳೋದು. ಇವಾಗ ಪೈನಾಪಲ್ದು ಒಂದು ಹೋಳ್ಗೆ ಮಾಡೋಣ ಬನ್ನಿ. ಯಾವ ಥರ ಮಾಡೋದು, ಹೇಗೆ ಮಾಡೋದು ಅಂತ ಗೊತ್ತಾಗಬೇಕು ಅಂದರೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಈ ಪೈನಾಪಲ್ ತಂದು ಅಲ್ಲೇ 15 ಡೇಸ್ ಆಗೋಕ್ಕೆ ಬಂತು. ಇವತ್ತು ಹೋಳ್ಗೆ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಚೆನ್ನಾಗಿ ಸಿಪ್ಪೆ ಎಲ್ಲ ತೆಗೆದು ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಮಿಕ್ಸಿಗೆ ಜಾರ್ ಸೇರಿಸ್ಕೊಂಡು ಗ್ರೈಂಡ್ ಮಾಡಿ ಇಟ್ಕೊಳ್ಳೋಣ. ಆಮೇಲೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ಅದಕ್ಕೆ ಎಷ್ಟು ಬೇಕಷ್ಟು ರುಚಿಗೆ ಬೆಲ್ಲ ಸೇರಿಸ್ಕೊಬೇಕು. ಬೆಲ್ಲ ಜಿನುಗಿ ಅದು ಒಂದೆಳೆ ಪಾಕ ಬಂದಮೇಲೆ ಈ ರುಬ್ಬಿಟ್ಕೊಂಡಿರೋ ಅಂಥ ಪೈನಾಪಲ್ನ ಸೇರಿಸ್ಕೊಬೇಕು. ನೋಡಿ ಈಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪನೇ ನೀರು, ಬೆಲ್ಲ ಕರ್ಗೋಕೆ ಎಷ್ಟು ನೀರು ಬೇಕೋ ಅಷ್ಟು ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ 2 ಬೌಲ್ ಬೆಲ್ಲ ತೊಗೊಂಡಿದ್ದೀನಿ. ಒಂದು ಪೈನಾಪಲ್ ಫುಲ್ಲು ಗ್ರೈಂಡ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದು ಬೆಲ್ಲ ಕರಗ್ತಾ ಇದೆ. ಇದು ಕರಗೋ ಅಷ್ಟರಲ್ಲಿ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡೆ. ಇದಕ್ಕೆ ಸ್ವಲ್ಪ ಏಲಕ್ಕಿ ಶುಂಠಿ ಸೇರಿಸ್ಕೊಬೋದು. ನಾನು ಅದನ್ನು ಸೇರಿಸಿರೋ ಕ್ಲಿಪ್ಪು ಮಿಸ್ ಆಗಿದೆ. ನಾನು ಬೆಲ್ಲದ ಪಾಕಕ್ಕೆ ಸೇರಿಸ್ಕೊಂಡು ಈಗ ಇದಕ್ಕೆ ಪೈನಾಪಲ್ದು ರುಬ್ಬಿಟ್ಕೊಂಡಿರೋ ಅಂಥದ್ದನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಚಿರೋಟಿ ರವೆ ಕೂಡ ಸೇರಿಸ್ಕೊಬೇಕು. ಇದು ಚೆನ್ನಾಗಿ ಫಸ್ಟು ಫ್ರೈ ಆಗಬೇಕು. ನೋಡಿ ಈ ಥರ ಚೆನ್ನಾಗಿ ಕುದಿ ಬಂದಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ಕೊತಿರ್ಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಈಗ ಇದಕ್ಕೆ ಚೆನ್ನಾಗಿ ಅದಕ್ಕೆ ಬೆಂದಿದೆ ಚಿರೋಟಿ ರವೆ ಸೇರಿಸ್ಕೊಳ್ಳೋಣ. ಚಿರೋಟಿ ರವೆ ಬದಲು ಕೋಕೋನಟ್ ಕೂಡ ಸೇರಿಸ್ಬೋದು, ಡ್ರೈ ಕೋಕೋನಟ್ನ. ನಾನು ಡ್ರೈ ಕೋಕೋನಟ್ ಇರಲಿಲ್ಲ, ಚಿರೋಟಿ ರವೆ ಸೇರಿಸಿ ನೋಡಿದೆ. ಫಸ್ಟು ಸ್ವಲ್ಪ ಕನ್ಸಿಸ್ಟೆನ್ಸಿ ಅಷ್ಟೊಂದು ಚೆನ್ನಾಗಿರಲಿಲ್ಲ, ಸ್ವಲ್ಪ ತೆಳು ಅಂತಲೇ ಅನ್ನಿಸ್ತಿತ್ತು. ಸ್ವಲ್ಪ ತೆಳುವಿದ್ರೆ ಕಿತ್ತೋಗಿಬಿಡ್ತವೆ ತೊಟ್ಟವಾಗ ಅಂತ. ಆಮೇಲೆ ನಾನು ಕೋಕೋನಟ್ ಹಾಕಿ ಮಿಕ್ಸ್ ಮಾಡಿಕೊಂಡೆ. ಅಂದರೆ ಡ್ರೈ ಕೋಕೋನಟ್ ಪೌಡರ್ ಸಿಗುತ್ತಲ್ಲ ಅಂಗಡೀಲಿ, ಅದನ್ನೇ ತಂದು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದು. ನಾವು 1 ಡೇ ಆದಮೇಲೆ ಈ ಥರ ಆಗುತ್ತೆ. ನಾನು ಮಾರ್ನಿಂಗ್ ಮಾಡಿಟ್ಟಿದ್ದಕ್ಕೆ ಈವ್ನಿಂಗು ಕೋಕೋನಟ್ ಪೌಡ್ರ್ ತಗೊಂಬಂದು ಹೊರಗಡೆ ಹೋಗಿ ಮಿಕ್ಸ್ ಮಾಡಿ ಇಟ್ಟೆ. ಅದು ವೀಡಿಯೋ ಕ್ಲಿಪ್ ತೊಗೊಳ್ಲಿಲ್ಲ, ಮರ್ತುಬಿಟ್ಟೆ. ಇವಾಗಿದು 1 ಡೇ ಆದಮೇಲೆ ನೆಕ್ಸ್ಟ್ ಡೇಗೆ ಒಬ್ಬಿಟ್ಟು ತೊಟ್ಕೊಳ್ತಾ ಇರೋವಂಥದ್ದು. ನೋಡಿ ಎಷ್ಟು ಸೂಪರಾಗಿ ಬರ್ತಿದೆ. ತೆಂಗಿನಕಾಯಿ ಹೋಳ್ಗೆ ಬರುತ್ತಲ್ಲ ಅದೇ ಥರ ಸಖತ್ತಾಗಿ ಬರ್ತಿತ್ತು. ನನಗಂತೂ ತೊಟ್ಟೋದಕ್ಕೆ ಖುಷಿ ಆಗ್ತಿತ್ತು. ಎಷ್ಟು ಅಗಲ ತೊಟ್ಟಿದ್ರೂ ಸ್ವಲ್ಪನೂ ಕಿತ್ತೋಗೋದಾಗಲಿ ಕರೆಕ್ಟಾಗಿ ಬರದೆ ಇದಾಗೋದಾಗಲಿ ಏನೂ ಆಗ್ತಿರಲಿಲ್ಲ. ನಾನಿದು ಆಫ್ಟರ್ನೂನ್ ತೊಡ್ತಾ ಇರೋದು. ಮಾರ್ನಿಂಗೆ ಈ ಕನಕ ಎಲ್ಲ ರೆಡಿ ಮಾಡಿಟ್ಟಿದ್ದೆ ತೊಟ್ಟೋದಕ್ಕೆ ಅಂತಲೇ ಕಲಸಿಟ್ಬಿಟ್ಟಿದ್ದೆ. ಬೇಳೆ ಒಬ್ಬಿಟ್ಗೂ ಅಷ್ಟೇ ಈ ಥರ ಬೇಗ ಕಲಸಿಟ್ಟು ಚೆನ್ನಾಗಿ ನೆಂದಿದ್ರೆ ಇದೇ ಥರ ಬರುತ್ತೆ, ಚೆನ್ನಾಗಿ ತೊಟ್ಬೋದು. ಬಟ್ ಬೇಳೆ ಒಬ್ಬಿಟ್ಟು ಇಷ್ಟು ತೆಳ್ಳಗೆ ತೊಟ್ಟಿದ್ರೆ ಚೆನ್ನಾಗಿರಲ್ಲ. ಕಾಯಿ ಒಬ್ಬಿಟ್ಟು, ಎಳ್ಳು ಒಬ್ಬಿಟ್ಟು, ಈ ಥರ ಪೈನಾಪಲ್ದು ಈ ಥರದ್ದೆಲ್ಲ ಚೆನ್ನಾಗಿರುತ್ತೆ. ಕಾಯಿ ಒಬ್ಬಿಟ್ಟು, ಬೇಳೆ ಒಬ್ಬಿಟ್ಟು, ಎಳ್ಳು ಒಬ್ಬಿಟ್ಟು ಇದೆಲ್ಲ ಕಾಮನ್ನು, ಶೇಂಗಾ ಒಬ್ಬಿಟ್ಟು ಎಲ್ಲ. ಇದನ್ನೊಂದು ಸಲ ಈ ಹೋಳ್ಗೆ ಟ್ರೈ ಮಾಡಿ ನೋಡಿ. ಪೈನಾಪಲ್ ಹೋಳ್ಗೆ ಏನು ಸೂಪರಾಗಿರುತ್ತೆ ಅಂತ. ನೀವು ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡೋದಂತೂ ಮರಿಬೇಡಿ. ಪೈನಾಪಲ್ ಯಾರು ತಿನ್ನಲ್ಲ ಅವ್ರಿಗೆ ಈ ಥರ ಮಾಡಿಕೊಡಿ, ಮತ್ತೆ ಬೇಕು ಅಂತ ತಿಂತಾರೆ. ನನ್ನ ಫ್ರೆಂಡ್ ಮಗಳು ಅಷ್ಟೇ, ಅವಳು ಪೈನಾಪಲ್ ಅಂದ್ರೇ ಮುಟ್ಟಲ್ಲ. ಇದು ಪೈನಾಪಲ್ ಒಬ್ಬಿಟ್ಟು ತಿಂತೀಯಾ ಅಂದರೆ ತಿಂತೀನಿ, ಚೆನ್ನಾಗೈತೆ, ಇದು ಪೈನಾಪಲ್ ಅಲ್ಲ ಬೇರೆದು ಕಾಯಿ ಒಬ್ಬಿಟ್ಟಿರಬೇಕು ಅಂತ ಹೇಳ್ಕೊಂಡು ತುಂಬ ಇಷ್ಟಪಟ್ಟಳು. ಅದೇ ನನ್ನ ಮಗ ಪೈನಾಪಲ್ ಹಂಗೆ ತಿಂತಾನೆ, ಒಬ್ಬಿಟ್ಟಲ್ಲಿ ಮಾತ್ರ ತಿನ್ನಲಿಲ್ಲ, ನನಗೆ ಬೇಡ, ನನಗಿಷ್ಟ ಆಗಲಿಲ್ಲ ಅಂತ ಅಂದ. ಬಟ್ ಕಾಯಿ ಒಬ್ಬಟ್ಟು ಥರನೇ ಇದು. ಫಸ್ಟ್ ಮಾಡಿದ್ದಿನ ಅಷ್ಟು ಟೇಸ್ಟ್ ಇರಲ್ಲ. 1 ಡೇ ಆದಮೇಲೆ
ತುಂಬ ಟೇಸ್ಟ್ ಸಖತ್ತಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ನಾನು ಎರಡೆರಡು ಕಡೆ ತವ ಇಟ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಬೇಗ ಬೇಗ ತೊಟ್ಟಾಗ್ತಿದೆಯಲ್ಲ, ಹಾಗಾಗಿ ನೋಡಿ ಎಷ್ಟು ದೊಡ್ಡಕ್ಕೆ ಒಳ್ಳೆ ಚಪಾತಿ ಥರ ಬಂದಿದೆ. ಅಷ್ಟು ಅಗಲನೂ ಇದೆ, ಅಷ್ಟು ತೆಳುವಾಗೂ ಚೆನ್ನಾಗಿ ಬಂದಿದೆ. ನನ್ನ ಫ್ರೆಂಡ್ ಹಂಗಂತಿದ್ರು, ಇಷ್ಟು ದೊಡ್ಡದು ಮಾಡಿದ್ದೀರಾ, ಅಷ್ಟು ಚೆನ್ನಾಗಿ ಬಂದಿದೆ ತೊಟ್ಟಕ್ಕೆ, ಅದಕ್ಕೆ ನೀವು ಇಷ್ಟು ದೊಡ್ಡಕ್ಕೆ ಮಾಡಿರೋದು. ಅದೇನಾದರೂ ಬರದೆ ಕಿತ್ತೋಗ್ಬಿಟ್ರೆ ಮಾಡಿದ್ದು ಯಾಕಪ್ಪ ಮಾಡ್ದು ಅನ್ನಿಸ್ಬಿಡುತ್ತಲ್ವ ಹೋಳ್ಗೆ ಅಂತ ಹೇಳ್ತಿದ್ರು. ಅವ್ರಿಗಂತೂ ತುಂಬ ಇಷ್ಟ ಆಯಿತು. ಹಾಗೆ ಮನೇಲೂ ಎಲ್ರಿಗೂ ಇಷ್ಟ ಆಯಿತು. ನನ್ನ ಮಗ ಫಸ್ಟ್ ಇಷ್ಟಪಟ್ಟು ಒಂದು 2 ಗುಕ್ ತಿಂದ. ಫಸ್ಟೇ ಟೇಸ್ಟ್ ನೋಡಿದ್ನಲ್ಲ, ಆಮೇಲೆ ಸೆಕೆಂಡ್ ಏನೋ ಚೆನ್ನಾಗಿರುತ್ತೆ ತಿನ್ನು ಅಂದರೆ ಬೇಡ ಬೇಡ ಅಂತಿದ್ದ. ಆಮೇಲೆ ನಾನು ತಿನ್ನುವಾಗ ಸ್ವಲ್ಪ ತಿಂದು ನೋಡಿ ಟೇಸ್ಟ್ ಚೆನ್ನಾಗಿದೆ ಅಂತ ಇಸ್ಕೊಂಡು ತಿಂದ. ಮತ್ತು ಈ ಹಲಸಿನಣ್ಣು ತುಂಬ ದಿನದ್ದೇ, ಇವಾಗಲೂ ತಿನ್ನಲ್ಲ. ಹಳೆ ವೀಡಿಯೋನೇ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಏನಕ್ಕಪ್ಪ ಅಂದರೆ ಇದು ಒಂದು ಇಲ್ಲೇ ನಮ್ಮ ನೈಬರ್ ಒಬ್ಬರು ತಂದಿದ್ರು. ಟೇಸ್ಟ್ ಚೆನ್ನಾಗಿತ್ತು ಲಾಸ್ಟ್ ಇಯರು, ಹಂಗಂತ ಮಾರ್ತಿದ್ದಾರೆ. ಹಣ್ಣಾಗ್ತಿದೆ ಅನಿಸುತ್ತೆ, ಇಲ್ಲೇ ಮರ ಇದೆ, ಅವರು ಮಾರ್ತಾರೆ. ಅದಕ್ಕೆ ತೊಗೊಂಡು ಬನ್ನಿ ಅಂತ ಅಂದೆ ಹಸ್ಬೆಂಡ್ನ. ನಂಗಾರು ತರ್ತೀವಿ ಅಂತ ಆವಾಗಲೇ ಹೋಗಿ ತೊಗೊಂಬಂದರು ಅಪ್ಪ ಮಗ. ಅವ್ನು ಸ್ಕೂಲ್ಗೆ ಹೋಗಿ ಬರೋ ಅಷ್ಟರಲ್ಲಿ ನಾನು ನೆಕ್ಸ್ಟ್ ಡೇ ಕಟ್ ಮಾಡಿದ್ದೆ, ಹಣ್ಣಾಗಿದೆ ಚೆನ್ನಾಗಿದೆ ಅಂದ್ಬಿಟ್ಟು. ಅವ್ನು ಮನೆಗೆ ಬಂದು ಹುಡುಕಾಡ್ದ. ನಾನು ಕಟ್ ಮಾಡಬೇಕು, ನಾನು ಬಂದಮೇಲೆ ಕಟ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಎಲ್ಲಿದೆ ಅಮ್ಮ, ಇಲ್ಲಿ ಕಟ್ ಮಾಡಿ ಬಿಡಿಸಿಟ್ಟಿದ್ದೀನಿ ನೋಡು ಅಂದರೆ, ಇಲ್ಲ ನಿಂಗೆ ಕಟ್ ಮಾಡಿಲ್ಲ, ಸಿಪ್ಪೆ ತೋರಿಸು. ಹಂಗಾದ್ರೆ ನಾನು ಕಸದ ಆಟೋ ಬಂದಿತ್ತು, ಸಿಪ್ಪೆ ಕೂಡ ಡಸ್ಟ್ಬಿನ್ಗೆ ಹಾಕಿದ್ನೆಲ್ಲ ಕೊಟ್ಬಿಟ್ಟೆ ಕಸದ ಆಟೋಗೆ. ಇದೇ ಥರ ವೀಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು.